ನಮಸ್ಕಾರ ವೀಕ್ಷಕರೇ, ಟ್ರೇಡರ್ಸ್ ದುನಿಯಾ ಚಾನೆಲ್ಗೆ ಸ್ವಾಗತ. ನಾನು ಸಂತೋಷ್. ಸೊ ಈ ವಿಡಿಯೋದಲ್ಲಿ ನಿಮಗೆ ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಅಂತಾರೆ ಏನು ನೋಡಿ. ಸ್ಟಾರ್ಟಿಂಗ್ ನಾನು ಮಾರ್ಕೆಟಿಗೆ ಬಂದಾಗ ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಅಂದರೆ ಅದು ಏನೋ ಒಂದು ದೊಡ್ಡ ಕಲೆ ಅಂತ ಅಂದ್ಕೊಂಡಿದ್ದೆ. ಸೊ ಸಿಕ್ಕಾಪಟ್ಟೆ ಇನ್ವಾಲ್ವ್ಮೆಂಟ್ ಇರಬೇಕು, ಇಲ್ಲ ಸಿಕ್ಕಾಪಟ್ಟೆ ತಿಳ್ಕೊಂಡಿರಬೇಕು. ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಅಂದರೆ ಏನು ಅಂತಲೇ ಗೊತ್ತಿದ್ದಿಲ್ಲ. ಅಂದರೆ ಏನಿರುತ್ತೆ ಇದಕ್ಕೆ ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಅಂತಾರೆ. ಸೊ ಈ ಥರ ಎಲ್ಲ ಭಾಳ ಕನ್ಫ್ಯೂಷನ್ಸ್ ಇತ್ತು. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಅಂದರೆ ಏನು, ಓಕೆ, ಪ್ರೈಸ್ ಆಕ್ಷನ್ ಟ್ರೇಡಿಂಗಲ್ಲಿ ನಾವು ಏನೆಲ್ಲ ಕಲಿತೀವಿ, ಏನೆಲ್ಲ ತಿಳ್ಕೊಬೇಕು ಅಂತ ತಿಳಿಸ್ಕೊಡ್ತೀನಿ. ಸೊ ಬೇಸಿಕಲಿ ಈ ವಿಡಿಯೋದಲ್ಲಿ ನಾವು ಏನು ಕವರ್ ಮಾಡ್ತೀವಿ ಅಂದರೆ ಒಂದು ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ, ಆಯಿತಾ. ಸೊ ಇದನ್ನು ಯಾರೆಲ್ಲ ಯೂಸ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಆಮೇಲೆ ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಮಾಡೋಕ್ಕೆ ಯಾವೆಲ್ಲ ಸ್ಟೆಪ್ಸ್ ಇರ್ತವೆ ಅಂತ ತಿಳ್ಕೊಳ್ಳೋಣ. ನಂತರ ಪ್ರೈಸ್ ಆಕ್ಷನ್ ಟ್ರೇಡಿಂಗಲ್ಲಿ ಯಾವ ರೀತಿ ಸ್ಟ್ರಾಟಜಿಗಳಿದೆ ಅಂತ ತಿಳ್ಕೊಳ್ಳೋಣ. ಆ್ಯಂಡ್ ಯಾವೆಲ್ಲ ಟೂಲ್ಸ್ಗಳನ್ನ ಯೂಸ್ ಮಾಡ್ತೀವಿ ನಾವು ಪ್ರೈಸ್ ಆಕ್ಷನ್ ಟ್ರೇಡಿಂಗಲ್ಲಿ ಅಂತ ಹೇಳ್ಕೊಡ್ತೀನಿ. ಆ್ಯಂಡ್ ಬೆನಿಫಿಟ್ ಆಫ್ ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಇಷ್ಟನ್ನು ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಸೊ ವಿಡಿಯೋನ ಸಂಪೂರ್ಣ ನೋಡಿ. ಆ್ಯಂಡ್ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಓಕೆನಾ. ಸೊ ಮೊದಲೇದಾಗಿ ಬರುತ್ತೆ, ವಾಟ್ ಈಸ್ ಪ್ರೈಸ್ ಆಕ್ಷನ್ ಟ್ರೇಡಿಂಗ್? ಏನು ಸರ್ ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಅಂತ ನೋಡಿ. ನೀವು ಆಲ್ರೆಡಿ ಟ್ರೇಡಿಂಗ್ ಮಾಡ್ತಾ ಇದ್ದೀರಾ. ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಅಂದರೆ ಎಲ್ಲರಿಗೂ ಆಲ್ಮೋಸ್ಟ್ ಸ್ವಲ್ಪ ಜನಕ್ಕೆ ಗೊತ್ತಿದೆ, ಕೆಲವೊಬ್ರಿಗೆ ಗೊತ್ತಿಲ್ಲ ಅಲ್ವಾ. ಸೊ ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಅಂದರೆ ಏನು ನೋಡಿ. ಟ್ರೇಡಿಂಗಲ್ಲಿ ಯಾವ ಥರ ವಿಧಗಳಿದಾವೆ ರೀ. ಸೊ ಕೆಲವೊಬ್ರು ಏನು ಮಾಡ್ತಾರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಇಂಡಿಕೇಟರ್ ಬೇಸ್ಡ್ ಟ್ರೇಡಿಂಗ್ ಮಾಡ್ತೀನಿ. ಕೆಲವೊಬ್ರು ಏನು ಮಾಡ್ತಾರೆ, ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ತಾರೆ. ಕೆಲವೊಬ್ರು ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ತಾರೆ. ಕೆಲವೊಬ್ರು ಏನು ಮಾಡ್ತಾರೆ, ವೇವ್ ಅನಾಲಿಸಿಸ್ ಮಾಡ್ತಾರೆ. ಕೆಲವೊಬ್ರು ಗ್ಯಾನ್ ಥಿಯರಿ ಬಗ್ಗೆ ಮಾಡ್ತಾರೆ. ಕೆಲವೊಬ್ರು ಪ್ಯೂರ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಗಳನ್ನ ಡ್ರಾ ಮಾಡ್ಕೊಂಡು ಅದ್ರ ಮೇಲೆ ಮಾಡ್ತಾರೆ. ಕೆಲವೊಬ್ರು ಟ್ರೆಂಡ್ ಲೈನ್ನ ಯೂಸ್ ಮಾಡ್ತಾರೆ. ಇದೇ ರೀತಿ ಬೇರೆ ಬೇರೆ ವ್ಯಕ್ತಿಗಳು ಬೇರೆ ಬೇರೆ ರೀತಿಯ ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡು ಟ್ರೇಡಿಂಗ್ ಮಾಡ್ತಾರೆ. ಸೊ ಅದೇ ರೀತಿ ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಒಂದು ಪಾರ್ಟ್, ಇದೇ ಕಂಪ್ಲೀಟ್ ಅಲ್ಲ, ಇದು ಒಂದು ಪಾರ್ಟ್. ಸ್ವಲ್ಪ ಜನ ಪ್ರೈಸ್ ಆಕ್ಷನ್ ಟ್ರೇಡ್ನ ಫಾಲೋ ಮಾಡ್ತಾರೆ. ಸೊ ಏನಿದು ಪ್ರೈಸ್ ಆಕ್ಷನ್ ಟ್ರೇಡಿಂಗ್? ಸೊ ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಅಂದರೆ ಸಿಂಪಲ್ ಆಗಿ ನೀವೊಂದು ಸ್ಟಾಕ್ ಇರುತ್ತೆ, ಓಕೆ, ಸ್ಟಾಕರ್ ಆಗ್ಬೋದು ಅಥವಾ ಇಂಡೆಕ್ಸರ್ ಆಗಿರ್ಬೋದು. ಬರೀ ಸ್ಟಾಕ್ಸಲ್ಲಿ ಅಂತ ಬರಲ್ಲ, ಇಂಡೆಕ್ಸ್ ಆಗಿರ್ಬೋದು, ಬ್ಯಾಂಕ್ ನಿಫ್ಟಿ ಆಗಿರ್ಬೋದು, ನಿಫ್ಟಿ ಆಗಿರ್ಬೋದು, ಅಥವಾ ರಿಲಯನ್ಸ್, ಇನ್ಫೋಸಿಸ್, ಈ ಥರ. ಇಲ್ಲಿ ನೀವೇನು ಮಾಡ್ತೀರಿ ಅಂದರೆ ಮಾರ್ಕೆಟ್ ಈಗ ಯಾವ ಪ್ರೈಸಲ್ಲಿದೆ, ಓಕೆ, ಈ ಪ್ರೈಸಲ್ಲಿ ಪ್ರೀವಿಯಸ್ಲಿ ಯಾವ ಥರ ಬಿಹೇವ್ ಆಗುತ್ತೆ, ಇಲ್ಲ ಈ ಟೈಮಿಂಗ್ಸಲ್ಲಿ ಅಂದರೆ ಮಾರ್ಕೆಟ್ ಈ ಪ್ರೈಸ್ ಲೆವೆಲಲ್ಲಿ ಬಂದಾಗ ಯಾವ ರೀತಿ ಬಿಹೇವ್ ಮಾಡುತ್ತೆ ಅಂತ ನೋಡಿಕೊಂಡು, ಓಕೆ, ಪ್ರೈಸ್ನ ಬಿಹೇವ್ ಮಾಡಿಕೊಂಡು ಹಿಂದೆ ಹೇಗೆ ವರ್ಕ್ ಆಗಿತ್ತು, ಮುಂದೆ ಹೇಗೆ ವರ್ಕ್ ಆಗ್ಬೋದು, ಕರೆಂಟ್ ಸಿಚುವೇಶನ್ ಯಾವ ಥರ ಇದೆ, ಇದಿಷ್ಟು ಅನಲೈಸ್ ಮಾಡ್ತೇವೆ ಪ್ರೈಸ್ ಆ್ಯಕ್ಷನಲ್ಲಿ. ಈ ಹೆಸರು ಹೇಳುತ್ತಲ್ಲ ನೋಡಿ, ಇಲ್ಲಿ ಇದು ಏನಂತಾರೆ, ಪ್ರೈಸ್ ಆಕ್ಷನ್ ಟ್ರೇಡಿಂಗ್. ಓಕೆ, ಪ್ರೈಸು ಆ ಮೂಮೆಂಟಲ್ಲಿ ಯಾವ ರೀತಿ ಆ್ಯಕ್ಷನ್ ಮಾಡುತ್ತೆ ನೋಡಿಕೊಂಡು ನಾವು ನಮ್ಮ ಡಿಸಿಷನ್ ತಗೊಳ್ತೀವಿ. ಸೊ ಅದನ್ನು ನೀವು ಇದು ಮಾಡಬೇಕು ಅಂದರೆ ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಸ್ಟ್ರಾಟಜಿ ದಟ್ ಇನ್ವಾಲ್ವ್ಸ್ ಅನಲೈಸಿಂಗ್ ಆ್ಯಂಡ್ ಇಂಟರ್ಪ್ರಿಟಿಂಗ್ ಮಾರ್ಕೆಟ್ ಬಿಹೇವಿಯರ್ ಥ್ರೂ ರೀಸೆಂಟ್ ಆ್ಯಂಡ್ ಆ್ಯಕ್ಚುಯಲ್ ಪ್ರೈಸ್ ಮೂವ್ಮೆಂಟ್ ಟು ಟೇಕ್ ಟ್ರೇಡಿಂಗ್ ಡಿಸಿಷನ್ ತಗೊಳಕ್ಕೆ. ಸೊ ಇದರಿಂದ ಅವ್ರು ಏನು ಮಾಡ್ತೀವಿ, ನಾವು ಈ ಒಂದು ಬೇಸಿಸ್ ಮೇಲೆ ನಾವು ಮಾರ್ಕೆಟ್ ಮುಂದೆ ಏನಾಗ್ಬೋದು ಅಂತ ಪ್ರಿಡಿಕ್ಟ್ ಮಾಡ್ತೀವಿ. ಸೊ ಇದು ಹಾಗೆ ಆಗುತ್ತೆ ಅನ್ನೋದು 100% ಯಾವುದಿಲ್ಲ. ಟ್ರೇಡಿಂಗಲ್ಲಿ ತಿಳ್ಕೊಳ್ಳಿ, 100% ಏನಿಲ್ಲ. ಇದು ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಒಂದು ಪಾರ್ಟ್. ಸೊ ಇದು ನೀವು ಫಾಲೋ ಮಾಡ್ತೀನಿ ಅಂದರೆ ಮಾಡ್ಬೋದು, ಅರ್ಥ ಆಯ್ತಾ. ಸೊ ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಇಷ್ಟೇ ರೀ, ಏನು ತಲೆ ಕೆಡಿಸ್ಕೊಡಿ. ಮಾರ್ಕೆಟ್ ಈ ಪ್ರೈಸಲ್ಲಿ ಏನು ನಡೀತಾ ಇದೆ, ಈ ರೈಟ್ ನಾವು ಏನು ಪ್ರೈಸ್ ನಡೀತಾ ಇದೆ, ಹಿಂದೆ ಈ ಪ್ರೈಸಲ್ಲಿ ಯಾವ ಥರ ಇತ್ತು, ಮುಂದೆ ಈ ಥರ ಮಾಡ್ಬೋದಾ. ಇದರಲ್ಲಿ ಟ್ರೆಂಡ್ ಲೈನ್ಸ್ ಬರ್ತವೆ, ಆಮೇಲೆ ಕೆಲವೊಂದು ಪ್ಯಾಟರ್ನ್ಸ್ಗಳು ಬರ್ತವೆ, ಇವೆಲ್ಲ ಇನ್ಕ್ಲೂಡ್ ಆಗಿರುತ್ತೆ, ಆಯಿತಾ. ನೆಕ್ಸ್ಟ್ ಮುಂದೆ ಹೇಳ್ತೀನಿ ಏನೇನು ಟೂಲ್ಸ್ ಇದಾವೆ ಅಂತೇಳಿ. ಸೊ ಅರ್ಥ ಆಯ್ತಲ್ಲ ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಏನು ಅಂದರೆ. ಸೊ ಯಾರೆಲ್ಲ ಯೂಸ್ ಮಾಡ್ತಾರೆ ಇದನ್ನು ಪ್ರೈಸ್ ಆಕ್ಷನ್ ಟ್ರೇಡಿಂಗ್? ಸೊ ಎರಡನೇ ಕ್ವಶನ್ ಬರುತ್ತೆ, ಯಾರೆಲ್ಲ ಯೂಸ್ ಮಾಡ್ತಾರೆ? ಪ್ರತಿಯೊಬ್ಬರು ಯೂಸ್ ಮಾಡ್ತಾರೆ ಸರ್. ರಿಟೇಲ್ ಟ್ರೇಡರ್ ಯೂಸ್ ಮಾಡ್ತಾರೆ, ಸ್ಪೆಕ್ಯುಲೇಟರ್ಸ್ ಯೂಸ್ ಮಾಡ್ತಾರೆ, ಆರ್ಬಿಟ್ರೇಜರ್ಸ್ ಯೂಸ್ ಮಾಡ್ತಾರೆ, ಟ್ರೇಡಿಂಗ್ ಫರ್ಮ್ಸ್ಗಳು ಇರ್ತಾವಲ್ಲ ಅವರು ಎಲ್ಲರೂ ಯೂಸ್ ಮಾಡ್ತಾರೆ. ಎಲ್ಲರೂ ಇದನ್ನೇ ಯೂಸ್ ಮಾಡ್ತಾರಾ? ಇಲ್ಲ. ನಾನು ಹೇಳಿದ್ನಲ್ಲ, ಎನ್ ನಂಬರ್ ಆಫ್ ಸ್ಟ್ರಾಟಜಿ ಇದ್ದಾವೆ. ಆ ಎನ್ ನಂಬರ್ ಆಫ್ ಸ್ಟ್ರಾಟಜಿಯಲ್ಲಿ ಒಂದು ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಒಂದು. ಎಲ್ಲರೂ ಇದ್ರ ಮೇಲೆ ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಮೇಲೆ ಮಾಡ್ತೀನಿ ಅಂದರೆ ಬೇರೆ ಇಂಡಿಕೇಟ್ರು, ಆಮೇಲೆ ವೇವ್ ಅನಾಲಿಸಿಸ್ ಆಗಿರ್ಬೋದು ಅಥವಾ ಗ್ಯಾನ್ ಥಿಯರೀಸ್ ಇರ್ಬೋದು, ಏನಕ್ಕೆ ಯೂಸ್ ಆಗುತ್ತೆ? ಕರೆಕ್ಟ್ ಅಲ್ಲ. ಸೊ ಒಂದು ಪಾರ್ಟ್ ಇದು, ಇದೇ ಪೂರ್ತಿ ಅಲ್ಲ, ಇದೊಂದು ಪಾರ್ಟ್. ಪ್ರತಿಯೊಬ್ಬರು ಯೂಸ್ ಮಾಡ್ತಾರೆ. ಟ್ರೇಡಿಂಗ್ ಯಾರು ಟ್ರೇಡಿಂಗ್ ಮಾಡ್ತಾರಲ್ಲ, ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಮಾಡೋರು ಯೂಸ್ ಮಾಡೇ ಮಾಡ್ತಾರೆ. ಓಕೆ, ಸೊ ಇದರಲ್ಲಿ ಯಾವ ರೀತಿ ಯಾವೆಲ್ಲ ಸ್ಟೆಪ್ಸ್ ಇರ್ತವೆ, ಇಂಪಾರ್ಟೆಂಟ್ ಸ್ಟೆಪ್ಸ್ ಇರ್ತಾವಲ್ಲ ಪ್ರೈಸ್ ಆಕ್ಷನಲ್ಲಿ, ಕೆಲವೊಂದು ಸ್ಟೆಪ್ಸ್ ಇರ್ತವೆ. ಸೊ ಮೊದಲೇ ಸ್ಟೆಪ್ಸ್ ಏನು ಮಾಡಬೇಕು, ಐಡೆಂಟಿಫೈಯಿಂಗ್ ದ ಮಾರ್ಕೆಟ್ ಸಿನೇರಿಯಾನ ಐಡೆಂಟಿಫೈ ಮಾಡಬೇಕು. ಏನಿದು ಮಾರ್ಕೆಟ್ ಸಿನೇರಿಯಾ? ಮಾರ್ಕೆಟ್ ಈಗ ರೈಟ್ ನಾವು ನೋಡಿ, ಉದಾಹರಣೆಗೆ ಇಲ್ಲಿದೆ ಅಂದರೆ ನಾನು ವಿಡಿಯೋ ಮಾಡ್ತಿರೋದು 17/9/2025 ಆಯ್ತಾ. ಸೊ ಈ ಒಂದು ಮೂಮೆಂಟಲ್ಲಿ ನಿಮಗೆ ಮಾರ್ಕೆಟ್ ಯಾವ ಥರ ಕಾಣ್ತಾ ಇದೆ? ನೀವು ಮಾರ್ಕೆಟ್ ಎಲ್ಲರಿಗೂ ಒಂದೇ ಥರ ಕಾಣಬೇಕು ಅಂತ ಇಲ್ಲ ಸರ್. ಅಂದರೆ ಅರ್ಥ ಮಾಡ್ಕೊಳ್ಳಿ, ನೋಡುವ
ರೀತಿ ಬೇರೆ ಬೇರೆ ಆಗುತ್ತೆ. ಒಬ್ರದ್ದು ರೀತಿ ಬೇರೆ ಇರುತ್ತೆ, ಇನ್ನೊಬ್ರ ರೀತಿ ಬೇರೆ ಆಗ್ತಿರುತ್ತೆ. ಈಗ ಒಬ್ರು ಯಾವ ಥರ ಯೋಚನೆ ಮಾಡ್ತಾರೆ ಅಂದರೆ ಹೇಳ್ತಿ ಕೇಳಿ. ಮಾರ್ಕೆಟ್ ಇಲ್ಲೊಂದು ಹೈ ಮಾಡಿದೆ, ಇಲ್ಲೊಂದು ಲೋ ಮಾಡಿದೆ, ನಂತರ ಈ ಥರ ಮಾಡ್ತಾ ಇದೆ. ಸೊ ಈ ಥರ ಮಾಡ್ಬೋದಲ್ಲ. ಕೆಲವೊಬ್ರು ಈ ಥರ ಯೋಚನೆ ಮಾಡ್ತಿರ್ತಾರೆ, ಏನು ಮಾರ್ಕೆಟ್ ಇಲ್ಲಿ ಹೈ ಮಾಡ್ತು, ಇಲ್ಲಿ ಲೋ ಮಾಡ್ತು, ಇಲ್ಲಿ ಹೈ ಮಾಡ್ತು, ಇದು ಲೋವರ್ ಲೋ ಆ್ಯಂಡ್ ಲೋವರ್ ಹೈ ಮಾಡ್ತಾ ಇದೆ. ಈ ಥರ ಯೋಚನೆ ಮಾಡೋರು ಏನು ಮಾಡ್ತಾರೆ ಗೊತ್ತಾ, ಮಾರ್ಕೆಟು ಈ ಬ್ರೇಕ್ ಮಾಡಿದಾಗ ಈ ಥರ ಆಗುತ್ತೆ ಅಂತ ಯೋಚನೆ ಮಾಡ್ತಾರೆ ಪ್ರೈಸ್ ಆ್ಯಕ್ಷನಲ್ಲಿ. ಓಕೆ, ನಮ್ಮ ಸಿನೇರಿ ಅರ್ಥ ಬೇಕು. ಮಾರ್ಕೆಟ್ ಯಾವ ಥರ ಇದೆ, ಪ್ರತಿಯೊಬ್ಬರಿಗೂ ಮಾರ್ಕೆಟ್ ಹಿಂಗೆ ಕಾಣುತ್ತೆ ಅನ್ಕೋಬೇಡಿ, ಬೇರೆ ಥರನೂ ಕಾಣ್ತಾ ಇರುತ್ತೆ, ಆಯ್ತಾ. ಸೊ ಒಬ್ರು ಈ ಥರ ಯೋಚನೆ ಮಾಡ್ತಾರೆ. ಇನ್ನು ಕೆಲವೊಬ್ರು ಏನು ಮಾಡ್ತಾರೆ, ಇಲ್ಲೊಂದು ಮಾರ್ಕೆಟ್ ಒಂದು ಡಬ್ಲ್ಯೂ ಪ್ಯಾಟರ್ನ್ ಮಾಡ್ತಾ ಇದೆ, ಈ ಥರ ಇಲ್ಲಿ ಡಬಲ್ ಬಾಟಮ್ ಮಾಡಿದೆ, ಇದು ಈ ನೆಕ್ಲೈನ್ನ ಬ್ರೇಕ್ ಮಾಡಿದೆ. ಸೊ ಇಲ್ಲಿಂದ ಮಾರ್ಕೆಟ್ ಮೇಲೆ ಹೋಗುತ್ತೆ, ರಿಟ್ರೇಸ್ಮೆಂಟ್ ಮಾಡಿ ಹಿಂಗೆ ಹೋಗುತ್ತೆ ಅಂತ ಯೋಚನೆ ಮಾಡ್ತಿರ್ತಾರೆ. ಓಕೆ, ಸೊ ಇದನ್ನು ಯೋಚನೆ ಮಾಡ್ತಾರೆ. ನೆಕ್ಸ್ಟ್ ಯೋಚನೆ ಮಾಡ್ತಿರ್ತಾರೆ ಏನು ಗೊತ್ತಾ, ಟ್ರೆಂಡ್ ಲೈನ್ ಹಾಕೊಂಡು ಯೋಚನೆ ಮಾಡ್ತಾರೆ. ಇಲ್ಲೊಂದು ಟ್ರೆಂಡ್ ಲೈನ್, ಈ ಥರ ಟ್ರೆಂಡ್ ಲೈನ್ ಬರ್ತಾ ಇದೆ. ಓಕೆ, ಈ ಥರ ಬರ್ತಾ ಇದೆ. ಓಕೆ, ಇದನ್ನು ಯೋಚನೆ ಮಾಡೋದು, ಈ ಥರ ಟ್ರೆಂಡ್ ಯೂಸ್ ಮಾಡೋದು ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ನೀವು ಎಲ್ಲ ರೀತಿಯ ಅನಲೈಸ್ ಮಾಡ್ಬಿಡಿ. ನಿಮ್ಮ ಅನಲೈಸ್ ಏನು ಹೇಳ್ತಾ ನೋಡ್ಕೊಳ್ಳಿ. ಸೊ ಮಾರ್ಕೆಟ್ ಏನು ನೀವು ಯೋಚನೆ ಮಾಡ್ತೀರಾ, ಬುಲ್ಲಿಶ್ ಇದೆಯಾ, ನೀವು ಬುಲ್ಲಿಶ್ ಥರ ನೋಡ್ತಾ ಇದ್ದೀರಾ ಅಥವಾ ಬೇರಿಶ್ ಇದರೋ, ಇದನ್ನು ನೀವು ಫಸ್ಟ್ನೇ ಸ್ಟೆಪ್ ಮಾಡ್ಕೋಬೇಕಾದ್ರೇನು, ನೀವು ಮಾರ್ಕೆಟ್ನ ಸಿನೇರಿಯನ್ ಅರ್ಥ ಮಾಡ್ಕೋಬೇಕು. ಓಕೆ, ಮಾರ್ಕೆಟು ಬುಲ್ಲಿಶಲ್ಲಿದೆಯೋ ಅಥವಾ ಬೇರಿಶಲ್ಲಿದೆಯೋ ಅನ್ನೋದನ್ನು ನೀವು ಡಿಸೈಡ್ ಮಾಡಿ. ನೀವು ಮಾರ್ಕೆಟ್ ಡಿಸೈಡ್ ಮಾಡೋದು ಬೇಡ, ನೀವು ಡಿಸೈಡ್ ಮಾಡ್ಕೊಂಡು ಅದ್ರ ಪ್ರಕಾರ ನೀವು ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಮಾಡಬೇಕಾಗತ್ತೆ. ರೆಕಗ್ನೈಸಿಂಗ್ ಟ್ರೇಡಿಂಗ್ ಆಪರ್ಚುನಿಟೀಸ್. ನೆಕ್ಸ್ಟು ನೀವು ಯೋಚನೆ ಮಾಡ್ತೀರಾ, ಇಲ್ಲ ನಾನು ಮಾರ್ಕೆಟು ಬೇರಿಶ್ ಆಗಿ ಯೋಚನೆ ಮಾಡ್ತೀನಿ. ಈಗ ಮಾರ್ಕೆಟ್ ಈಗ ನಾನು ಬೇರಿಶಲ್ಲಿ ಯೋಚನೆ ಮಾಡ್ತಾ ಇದ್ದೀನಿ. ಸೊ ನೀವೇನು ಮಾಡ್ತೀರಿ, ಈಗ ಇಲ್ಲಿ ಹುಡುಕ್ತೀರಾ, ಎಲ್ಲಿ ಹುಡುಕ್ತೀರಾ, ಈ ಒಂದು ಚಾನಲಲ್ಲಿ ಹುಡುಕ್ತೀರಾ. ಸೊ ಬೇರಿಶ್ ಅಂದಮೇಲೆ ಏನು, ಮಾರ್ಕೆಟಿಗೆ ಡೌನ್ ಸೈಡ್ ಬರಬೇಕು, ರೈಟ್. ಸೊ ಅದಕ್ಕೆ ನೀವೇನು ಮಾಡ್ತೀರಾ, ವೆಯ್ಟ್ ಮಾಡ್ತೀರಾ. ಏನು ಮಾಡ್ತೀರಾ ವೆಯ್ಟು, ಫಾರ್ ಎಕ್ಸಾಂಪಲ್ ಫಿಬೊನಾಸಿ ಹಾಕೊಳ್ತೀರಿ ಅಂತ ಅಂದ್ಕೊಳ್ಳಿ. ಸೊ ಫಿಬೊನಾಸಿ ರಿಟ್ರೇಸ್ಮೆಂಟ್ ಹಾಕೊಳ್ತೀರಿ. ಓಕೆ, ಮಾರ್ಕೆಟ್ ಇಲ್ಲೊಂದು ಹೈ ಮಾಡ್ತು, ಇಲ್ಲೊಂದು ಲೋ ಮಾಡ್ತು. ಈಗ ಮಾರ್ಕೆಟ್ ಎಕ್ಸಾಕ್ಟ್ಲಿ ಈಗ 61 ಲೆವೆಲಲ್ಲಿ ಬಂದಿದೆ. ಸೊ ಯಾವಾಗ ಮಾರ್ಕೆಟ್ ಇಲ್ಲಿ 61 ಲೆವೆಲ್ ಬರುತ್ತೆ, ನೀನು ಅಲ್ಲಿ ಸೆಲ್ ಮಾಡೋಕ್ಕೆ ರೆಡಿ ಇರ್ತೀನಪ್ಪ. ಸೊ ಇದು ಆಪರ್ಚುನಿಟಿ ಹುಡುಕ್ತಿರೋದು ನೀವು. ಓಕೆ, ಇದು ಹಾಗೆ ಆಗುತ್ತೆ ಅನ್ಕೊಬಿಡಿ. ಇಲ್ಲಿ ಪರ್ಫೆಕ್ಟ್ ಅನ್ನೋದೇನಿಲ್ಲ, ನೀವು ಸ್ಟಾಪ್ ಲಾಸ್ ತಗೋಬೇಕು, ಟ್ರೇಡ್ ಇದು ಮಾಡಬೇಕು. ಓಕೆ ಓಕೆ ಈ ಥರ ಅದಾದಮೇಲೆ ಇದನ್ನು ನೋಡ್ತೀರಿ, ಅಥವಾ ಇಲ್ಲಿ ಹೈ ಏನಾರು ಮಾಡ್ತಾ ನೋಡ್ತೀರಿ, ಇಲ್ಲಾಂದರೆ ಬೇರೆ ಏನು ಅವಕಾಶಗಳು ಇದನ್ನು ನೋಡ್ಕೊಳ್ಳಿ. ಸೊ ನೀವು ಒಂದು ಟ್ರೇಡಿಂಗ್ನ ಅವಕಾಶಗಳು ಹುಡುಕ್ಬೇಕು, ಏನು ಅವಕಾಶ ಸಿಗ್ತಾ ಇದೆ. ಇಲ್ಲಿ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಲೆವೆಲ್ಸ್ಗಳು ನೋಡ್ತಿದ್ದೀರಾ. ಓಕೆ, ಸೊ ಇವನ್ನೆಲ್ಲ ನೀವು ಏನು ಮಾಡಬೇಕು, ಆಪರ್ಚುನಿಟಿನ ಹುಡುಕ್ಬೇಕು. ಅಥವಾ ನೀವು ಇದು ಮಾಡ್ತೀರಾ ಅಂತ ಅನ್ಕೊಳ್ಳಿ, ಏನು ಚಾರ್ಟ್ ಪ್ಯಾಟರ್ನ್ಗಳನ್ನು ಯೂಸ್ ಮಾಡ್ಕೊತೀರಾ ಅಂತ ಅನ್ಕೊಳ್ಳಿ. ಚಾರ್ಟ್ ಪ್ಯಾಟರ್ನ್ಗಳನ್ನು ಯೂಸ್ ಮಾಡ್ಕೊತ ಇದ್ದೀರಾ. ಸೊ ಇವು ನೋಡಿಕೊಂಡು ನೀವು ಟ್ರೇಡ್ ಮಾಡಬೇಕಾಗತ್ತೆ, ಇನಿಷಿಯೇಟ್ ಮಾಡ್ಕೋಬೇಕು. ಅರ್ಥ ಆಯ್ತಾ? ಸೊ ಹಾಗಾಗಿ ಸ್ಟೆಪ್ ಒಂದೇನು, ನೀವು ಮಾರ್ಕೆಟ್ ಯಾವ ಟ್ರೆಂಡಲ್ಲಿದೆ ಅನ್ನೋ ನೀವು ಗುರುತಿಸ್ಕೋಬೇಕು. ಒಂದು. ಎರಡನೇದಾಗಿ ಮಾರ್ಕೆಟ್ ಟ್ರೆಂಡ್ ಯೂಸ್ ಮಾಡಿಕೊಂಡು ಯಾವ ಸಿನೇರಿಯಾಗಳು ಕಾಣ್ತಾವೆ ನಿಮಗೆ. ಡಬಲ್ ಟಾಪ್ ಮಾಡ್ತಾ ಇದೆಯಾ, ಡಬಲ್ ಬಾಟಮ್ ಮಾಡ್ತಾ ಇದೆಯಾ, ಇಲ್ಲ ಯಾವ್ದಾರ ಒಂದು ರಿಟ್ರೇಸ್ಮೆಂಟಲ್ಲಿ ಬರ್ತಾ ಇದೆಯಾ ಮಾರ್ಕೆಟ್, ಇವ್ ನೋಡಿಕೊಂಡು ನೀವು ಚೆಕ್ ಮಾಡಬೇಕಾಗತ್ತೆ, ರೈಟ್. ಇದು ಸ್ಟೆಪ್ಸ್ಗಳಿರ್ತವೆ. ಸೊ ನಂತರ ಬರುತ್ತೆ ನಿಮಗೆ, ಇದಾದ ನಂತರ ಬರುತ್ತೆ ನಿಮಗೆ ಯಾವೆಲ್ಲ ಟ್ರೇಡಿಂಗ್ ಸ್ಟ್ರಾಟಜಿಸ್ಗಳು ಇದ್ದಾವೆ. ಪ್ರೈಸ್ ಆ್ಯಕ್ಷನಲ್ಲಿ ಬರೀ ಪ್ರೈಸ್ ಆ್ಯಕ್ಷನ್ ಅಂದರೆ ಪ್ರೈಸಲ್ಲಿ ಬಹಳಷ್ಟು ಸ್ಟ್ರಾಟಜಿಗಳು ಇರ್ತವೆ. ಸೊ ಉದಾಹರಣೆಗೆ ಯಾವ್ದು ಇರ್ತವೆ ನೋಡ್ಕೊಳ್ಳಿ. ಸೊ ಒಂದನೇದಾಗಿ ನಿಮಗೆ ಬರುತ್ತೆ, ಇಲ್ಲಿ ನಾವು ಟ್ರೆಂಡ್ ಟ್ರೇಡಿಂಗ್ನ ಮಾಡ್ತೀವಿ. ಸೊ ಈ ಟ್ರೆಂಡ್ ನೋಡ್ತೀರಾ, ಮಾರ್ಕೆಟ್ ಯಾವ ಥರ ಇದೆ. ಓಕೆ, ಮಾರ್ಕೆಟ್ ಡೌನ್ ಸೈಡ್ ಇದೆಯಾ ಅಥವಾ ಮಾರ್ಕೆಟ್ ಅಪ್ ಸೈಡ್ ಇದೆಯಾ ನೋಡ್ಕೊಳ್ಳಿ. ಸೊ ಇದು ನೋಡಿ ಎಲ್ಲರಿಗೂ ಫಿಕ್ಸ್ ಇರಲ್ಲ ಸರ್, ಆಯ್ತಾ. ಇದು ಪ್ರತಿಯೊಬ್ಬರು ವ್ಯೂ ಬೇರೆ ಇರುತ್ತೆ. ಮಾರ್ಕೆಟ್ ನೀವೇನಾರ ಅಪ್ ಸೈಡ್ ಇದೆ ಅಂತ ಅನ್ಕೊಳ್ಳಿ, ಸೊ ನೀವೇನು ಮಾಡ್ತೀರಾ, ಲಾಂಗ್ ಪೊಸಿಷನ್ನ ಟ್ರೈ ಮಾಡಿ. ಅಥವಾ ಮಾರ್ಕೆಟ್ ನೀವೇನಾರ ಡೌನ್ ಸೈಡ್ ಇದೆ ಅಂದ್ಕೊಳ್ಳಿ, ಶಾರ್ಟ್ ಪೊಸಿಷನ್ನ ಕ್ಯಾರಿ ಮಾಡಿ. ಓಕೆ, ಇದು ನಿಮ್ಮ ಮೇಲೆ ಡಿಪೆಂಡ್, ನೀವು ಯೋಚನೆ ಮಾಡಬೇಕು. ಸೆಕೆಂಡ್, ಇನ್ಸೈಡ್ ಬಾರ್. ಉದಾಹರಣೆಗೆ ಇನ್ಸೈಡ್ ಬಾರ್ ಇದು ಬರುತ್ತಲ್ಲ, ಇದು ಕ್ಯಾಂಡಲ್ ಸ್ಟಿಕ್ ಫಾರ್ಮೇಷನ್ ಬರುತ್ತಲ್ವಾ. ಸೊ ನೀವು ಇಲ್ಲಿ ಈಗ ಸದ್ಯಕ್ಕೆ ನೋಡಿ, ಇಲ್ಲಿಂದ ಮಾರ್ಕೆಟ್ ಹೈ ಮಾಡಿದೆ, ಇಲ್ಲಿ ಒಂದು ಲೋ ಮಾಡಿದೆ, ಇಲ್ಲಿ ರಿಟ್ರೇಸ್ಮೆಂಟ್ ಆಗಿದೆ ಅಲ್ವಾ. ಇಲ್ಲಿ ಇನ್ಸೈಡ್ ಬಾರ್ ಟ್ರೇಡ್ ನೋಡ್ಕೊಳ್ಳಿ. ಅಂದರೆ ಯಾವ್ದಾರ ಮಾರ್ಕೆಟ್ ಈ ಥರ ಇನ್ಸೈಡ್ ಬಾರ್ ಗೊತ್ತಾ ನಿಮಗೆ, ನೋಡಿ ಇನ್ಸೈಡ್ ಬಾರ್ ಆಗಿದೆಯಾ ನೋಡ್ಕೊಳ್ಳಿ. ಉದಾಹರಣೆಗೆ ಇದು ಇಲ್ಲಿ ನೋಡಿ ಒಂದು ಕ್ಯಾಂಡಲ್ ಹೈ, ಒಂದು ಲೋ, ನೆಕ್ಸ್ಟ್ ಡೇ ಅದ್ರ ಮಧ್ಯೆ ಅದ್ರ ಒಡನೆ ಪ್ರೀವಿಯಸ್ ಡೇ ಹೈನೂ ಕ್ಲೋಸ್ ಮಾಡಿರಲ್ಲ, ಪ್ರೀವಿಯಸ್ ಡೇ ಲೋನು ಕ್ಲೋಸ್ ಮಾಡಿರಲ್ಲ, ಅಥವಾ ಅದ್ರ ಒಳಗಡೆ ಬ್ರೇಕ್ ಮಾಡಿರಲ್ಲ. ಸೊ ಅದಕ್ಕೆ ನಾವೇನಂತೀವಿ,
ಇನ್ಸೈಡ್ ಬಾರ್ ಅಂತೀವಿ, ರೈಟ್? ಸೊ ಇನ್ಸೈಡ್ ಬಾರ್ ಎಲ್ಲಾರ ಮಾಡ್ತಾ ಇದೆಯಾ ನೋಡ್ಕೊಳ್ಳಿ. ಸೊ ನೀವು ನಿಮ್ಮ ವ್ಯೂ ಇಂಪಾರ್ಟೆಂಟು, ನಿಮ್ಮ ವ್ಯೂ ಇಂಪಾರ್ಟೆಂಟ್ ಆಗಿರುತ್ತೆ. ಆ ವ್ಯೂ ನೋಡಿಕೊಂಡು ಈಗ ನೀವು ಡೌನ್ ಸೈಡ್ ಇದೆ ಅಂತ ಅನ್ಕೊಳ್ಳಿ, ಇಲ್ಲಿ ಇನ್ಸೈಡ್ ಬಾರ್ ಮಾಡ್ತಪ್ಪ, ಯಾವಾಗ ಈ ಲೋನ ಬ್ರೇಕ್ ಮಾಡುತ್ತೆ ಅವಾಗ ನೀವು ಎಂಟ್ರಿ ಮಾಡ್ಕೊಳ್ಳಿ, ಇದ್ರ ಮೇಲೆ ಸ್ಟಾಪ್ ಲಾಸ್ ಇಟ್ಕೊಳ್ಳಿ. ಅಥವಾ ನಿಮ್ಮ ವ್ಯೂ ಅಪ್ಸೈಡ್ ಇದೆ ಅಂತ ಅನ್ಕೊಳ್ಳಿ, ನಿಮ್ಮ ವ್ಯೂ ಅಪ್ಸೈಡ್ ಇದೆ ನೋಡ್ತಾ ಇದ್ದೀರ ಅಂತ ಅನ್ಕೊಳ್ಳಿ, ಇಲ್ಲೆಲ್ಲಾರ ಇನ್ಸೈಡ್ ಬಾರ್ ಬಂದಿದೆ ನೋಡ್ಕೊಳ್ಳಿ, ಎಲ್ಲಿ ಬಂದಿದೆ ನೋಡ್ಕೊಳ್ಳಿ. ಇನ್ಸೈಡ್ ಬಾರ್ ಇಲ್ಲಿ ನೋಡಿ, ಇಲ್ಲಿ ಬಂದಿದೆ, ಇಲ್ಲಿ ಬಂದಿದೆ, ಇಲ್ಲಿ ಬಂದಿದೆ, ಇಲ್ಲಿ ಬಂದಿದೆ, ರೈಟ್? ಸೊ ಎಲ್ಲಿ ಬಂದಿದೆ ಇಲ್ಲಿ ನೋಡಿ, ಇಲ್ಲೂ ಇನ್ಸೈಡ್ ಬಾರ್ ಬಂದಿದೆ. ಎಲ್ಲಿ ಹೈ ಬ್ರೇಕ್ ಆಯ್ತಾ ಎಂಟ್ರಿ ಮಾಡ್ಕೊಳ್ಳಿ, ಇಲ್ಲೋ ನಿಮ್ಮ ಸ್ಟಾಪ್ ಲಾಸ್ ಇಟ್ಕೊಳ್ಳಿ. ಟಾರ್ಗೆಟ್ ನೋಡಿ, ಟಾರ್ಗೆಟ್ ನೀವು ನೋಡ್ಬೇಕು, ಆಮೇಲೆ ಎಲ್ಲಿ ಬರುತ್ತೆ ಟಾರ್ಗೆಟ್, ಇಲ್ಲಿವರೆಗೂ ಇದೆ. ಫಸ್ಟ್ ರೆಸಿಸ್ಟೆನ್ಸ್ ಇಲ್ಲಿದೆ, ನಂತರ ಇಲ್ಲಿ, ಈ ತರ. ಓಕೆ, ಇವೆಲ್ಲ ಟ್ರೇಡಿಂಗ್ ಸ್ಟ್ರಾಟಜಿಸ್ಗಳು. ಇನ್ಸೈಡ್ ಬಾರ್ ಆಗಿರ್ಬೋದು, ಅಥವಾ ಪಿನ್ ಬಾರ್ ಇರ್ಬೋದು, ಅಥವಾ ಟ್ರೆಂಡ್ ಆಫ್ಟರ್ ರಿಟ್ರೇಸ್ಮೆಂಟ್ ಎಂಟ್ರಿ. ರಿಟ್ರೇಸ್ಮೆಂಟ್ ಗೊತ್ತಲ್ವಾ, ಮಾರ್ಕೆಟು ಇಲ್ಲೊಂದು ಹಿಂಗಾಗಿರುತ್ತೆ ಅಂದ್ಕೊಳ್ಳಿ. ಓಕೆ, ಇಲ್ಲಿಂದ ಮೇಲ್ ಬರುತ್ತೆ, ಅಷ್ಟೊಂದು ಲೆವೆಲಲ್ಲಿ ಇಂಪಾರ್ಟೆಂಟ್ ಬರುತ್ತೆ, ಅಲ್ಲಿ ಎಂಟ್ರಿ ಮಾಡಕ್ಕೆ ಟ್ರೈ ಮಾಡಿ. ಇಲ್ಲಿ ರಿಟ್ರೇಸ್ಮೆಂಟ್ ಲೆವೆಲ್ ಬರ್ತಾವಲ್ಲ, ಅಲ್ಲಿ ನಿಮಗೆ ಈ ಪಿನ್ ಬಾರ್ ಬರ್ತಾ ನೋಡ್ಕೊಳ್ಳಿ, ಅಥವಾ ಇನ್ಸೈಡ್ ಬಾರ್ ಕ್ರಿಯೇಟ್ ಆಗ್ತಾ ನೋಡ್ಕೊಳ್ಳಿ, ಅಥವಾ ಬೇರೆ ಯಾವ್ದಾರ ಹ್ಯಾಮರ್ ಇರ್ಬೋದು, ಕ್ಯಾಂಡಲ್ಸ್ಟಿಕ್ ಚಾರ್ಟ್ ಪ್ಯಾಟರ್ನ್ಗಳು ಇರ್ತಾವಲ್ಲ, ಅದೇನಾರ ಬರ್ತಾ ಇದೆ ನೋಡ್ಕೊಳ್ಳಿ. ಸೊ ಇದನ್ನ ಸಹಿತ ನಾವು ಮಾಡ್ತೇವೆ, ರಿಟ್ರೇಸ್ಮೆಂಟಲ್ಲಿ ಮಾಡ್ತೀವಿ. ಅಥವಾ ಟ್ರೆಂಡ್ ಆಫ್ಟರ್ ಎ ಬ್ರೇಕ್ಔಟ್ ಎಂಟ್ರಿ, ಬ್ರೇಕ್ಔಟ್ ಆಗುತ್ತೆ ಮಾರ್ಕೆಟ್ ಹಿಂಗೆ ಬ್ರೇಕ್ಔಟ್ ಆಗುತ್ತೆ, ಬ್ರೇಕ್ಔಟ್ ಆದ ತಕ್ಷಣ ಎಂಟ್ರಿ ಮಾಡ್ಬೋದು. ಅಥವಾ ಒಂದು ಬ್ರೇಕ್ಔಟ್ ಆದ ತಕ್ಷಣ ರಿಟ್ರೇಸ್ಮೆಂಟ್ ಆಗಲಿ, ನಂತರ ನಾನು ಎಂಟ್ರಿ ಮಾಡ್ತೀನಿ ಅಂತ ಮಾಡ್ಕೋಬೋದು. ಸೊ ಇವೆಲ್ಲ ನಿಮಗೆ ಬೇರೆ ಬೇರೆ, ಇವೆಲ್ಲ ಒಂದು ಹೆಡ್ ಅಂಡ್ ಶೋಲ್ಡರ್ ಫಾರ್ಮೇಷನ್ ಇರ್ಬೋದು, ಅಥವಾ ಸೀಕ್ವೆನ್ಸ್ ಆಫ್ ಹೈ ಅಂಡ್ ಲೋಸ್. ನೋಡಿ ಹೇಳಿದ್ನಲ್ಲ, ಈ ಥರ ಬರ್ತಾ ಇರುತ್ತೆ ಮಾರ್ಕೆಟ್, ಹೈ ಅಂಡ್ ಲೋಸ್ ಈ ಥರ ಬರ್ತವೆ. ಇವೆಲ್ಲ ನಿಮಗೆ ಪ್ರೈಸ್ ಆ್ಯಕ್ಷನ್ನ ಒಂದೊಂದು ಪಾರ್ಟ್ ಅವಲ್ಲ, ಇವು ಹೆಡ್ ಅಂಡ್ ಶೋಲ್ಡರ್ ಪಾರ್ಟ್. ಓಕೆ, ಇವೆಲ್ಲ ಸ್ಟ್ರಾಟಜಿಗಳು ನಾವು ಯೂಸ್ ಮಾಡ್ಕೋಬೋದು. ಸೊ ಇದರಲ್ಲಿ ಟೂಲ್ಸ್ಗಳು ಯೂಸ್ ಮಾಡ್ಕೋಬೋದು. ಟೂಲ್ಸಲ್ಲಿ ನೋಡಿ ಏನು ಹೇಳ್ತಿದ್ದೀನಿ ನಿಮಗೆ, ಒಂದು ಬ್ರೇಕ್ಔಟ್ಸ್ ಇರ್ಬೋದು, ಅಥವಾ ಕ್ಯಾಂಡಲ್ಸ್ಟಿಕ್ ಚಾರ್ಟ್ಸ್ ಇರ್ಬೋದು, ಅಥವಾ ಟ್ರೆಂಡ್ಸ್. ಓಕೆ, ಇವು ಯಾವ್ದಾರ ಒಂದು ಯೂಸ್ ಮಾಡ್ಕೊಂಡು ನೀವು ಟ್ರೇಡ್ ಮಾಡಿ. ಎಲ್ಲದೂ ನಾನು ಮಾಡ್ತೀನಿ ಅಂತ ಅನ್ಕೋಬೇಡಿ. ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಏನು ಗೊತ್ತಾ, ನೀವು ಪ್ರೈಸ್ ಆ್ಯಕ್ಷನ್ ಟ್ರೇಡಿಂಗ್ ಮಾಡ್ತಾಯಿರಿ ಅಂದರೆ ನೀವು ವೆರಿ ಇಂಪಾರ್ಟೆಂಟ್ ನಿಮಗೆ ಏನು ಬರಬೇಕು, ಫಸ್ಟ್ ನೀವು ಮಾರ್ಕೆಟ್ನ ಟ್ರೆಂಡ್ ಐಡೆಂಟಿಫೈ ಮಾಡ್ಕೊಳ್ಳಿ. ಮಾರ್ಕೆಟ್ನ ಟ್ರೆಂಡ್ ಐಡೆಂಟಿಫಿಕೇಶನ್ ಮಾಡ್ಕೊಳ್ಳಿ. ಇಲ್ಲಿ ಈಗ ಲೈವ್ ನೀವು ಎಷ್ಟು ಜನ ಈ ವಿಡಿಯೋ ನೋಡಿರೋ ಗೊತ್ತಿಲ್ಲ, ಇಲ್ಲಿವರೆಗೂ ಎಷ್ಟು ಜನ ಇದ್ದೀರಿ, ಒಂದು ಕ್ವಶನ್ ಕೇಳ್ತೀನಿ ಸಿಂಪಲ್ ಆಗಿ, ನೀವು ಕಾಮೆಂಟ್ ಬಾಕ್ಸ್ ಕಾಮೆಂಟ್ ಮಾಡಿ. ಇಲ್ಲಿ ಈ ಪೋರ್ಷನಲ್ಲಿ ಮಾರ್ಕೆಟ್ ಈ ಪೋರ್ಷನಲ್ಲಿ ಇದೆಯಲ್ಲ, ಈಗ ಎಷ್ಟು ಜನಕ್ಕೆ ಈಗ ಮಾರ್ಕೆಟ್ ಏನಾಗುತ್ತೆ ಅಂತ ಅನ್ಕೊಂಡು ಏನಾಗ್ಬೋದು ಅಂತ ಅನ್ಕೊಂಡಿದ್ದೀರಿ? ಅಂದರೆ ಮಾರ್ಕೆಟಿಂದ ಅಪ್ ಟ್ರೆಂಡ್ ಹೋಗುತ್ತಾ ಅನ್ಕೊಂಡಿರೋ, ಡೌನ್ ಟ್ರೆಂಡ್ ಹೋಗುತ್ತಾ ಅಂತ ಅನ್ಕೊಳ್ಳೋ, ಇಲ್ಲ ಸರ್ ಸೈಡ್ ವೇಸ್ ಇರ್ತಾವೆ. ಸೊ ಈ ಥರ ನೀವು ಏನು ಅನ್ಕೊಂಡಿರಿ ನೀವು ಒಂದು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಯಾಕೆಂದ್ರೆ ಅವಾಗ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಜನ ಅನಲೈಸ್ ಮಾಡ್ತಾರೆ ಅನ್ನೋದು ನಿಮ್ಗೆ ಅವಾಗ ಗೊತ್ತಾಗ್ತಾ ಹೋಗುತ್ತೆ, ರೈಟ್? ಸೊ ಎಲ್ಲರದು ಮೈಂಡ್ ಸೆಟ್ ಒಂದೇ ಇರಲ್ಲ, ನೋಡೋ ವೇವ್ ಬೇರೆ ಥರ ಇರುತ್ತೆ. ಸೊ ಹಾಗಾಗಿ ನೀವು ನಿಮ್ಮ ಅನಲೈಸಿಗೆ ತಕ್ಕಂಗೆ ನೀವು ಮಾರ್ಕೆಟಿಗೆ ಡೌನ್ ಸೈಡ್ ನಾನು ನೋಡ್ತೀನಿ, ಓಕೆ ಡೌನ್ ಸೈಡ್ ನೋಡಿ ನಿಮ್ಮ ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಪ್ರಕಾರ. ಅಲ್ಲಿ ನಿಮ್ಗೆ ಏನು ಕಂಡೀಷನ್ಸ್ ಎಲ್ಲ ಟೂಲ್ಸ್, ಬ್ರೇಕ್ಔಟ್ ಬಗ್ಗೆ ಮಾಡ್ತೀರಾ, ಬ್ರೇಕ್ಔಟ್ ವೇಟ್ ಮಾಡ್ಕೊಂಡು ಟ್ರೇಡ್ ಮಾಡಿ. ರಿಟ್ರೇಸ್ಮೆಂಟ್ ಬಗ್ಗೆ ನೋಡಿ, ಅಥವಾ ಕ್ಯಾಂಡಲ್ಸ್ಟಿಕ್ ಫಾರ್ಮೇಷನ್ ಆಗಿರ್ಬೋದು, ಅಥವಾ ಕ್ಯಾಂಡಲ್ಸ್ಟಿಕ್ ಚಾರ್ಟ್ ಪ್ಯಾಟರ್ನ್ ಇರ್ಬೋದು, ಇದರಲ್ಲಿ ಯಾವ್ದು ಬರುತ್ತೆ ಅದನ್ನ ನೋಡಿಕೊಂಡು ಟ್ರೇಡ್ ಮಾಡ್ಕೊಳ್ಳಿ. ಓಕೆನಾ? ಸೊ ಇದೆಲ್ಲ ನಿಮಗೆ ಏನು ಟೂಲ್ಸ್ಗಳಾಯಿತು. ಏನು ನಿಮ್ಮ ಬೆನಿಫಿಟ್ ಏನು ಅಂದರೆ, ಸುಮ್ಮನೆ ಬ್ಲೈಂಡಾಗಿ ಟ್ರೇಡ್ ಮಾಡೋ ಬದಲು ಒಂದು ಸಿಸ್ಟಮ್ಯಾಟಿಕಲ್ ಟ್ರೇಡ್ ಮಾಡ್ತೀರಿ ಸರ್ ಅಷ್ಟೇ. ನಾನು ಹೇಳ್ತೀನಲ್ಲ, ಸೊ ನಾನು ಪ್ರೈಸ್ ಆ್ಯಕ್ಷನ್ ಕಲ್ತ್ಬಿಟ್ರೆ 100% ನಾನು ಮಾರ್ಕೆಟ್ ಗೆದ್ದೆ ಅನ್ನೋದೆಲ್ಲ ಸುಳ್ಳು. ಇಲ್ಲಿ ಇಂಪಾರ್ಟೆಂಟ್ ಏನು ಗೊತ್ತಾ, 50-50. ಓಕೆ, ಫಸ್ಟ್ ನಾನು 10-90 ಅಂತಿದ್ದೆ, ಸ್ವಲ್ಪ ಈಗ ಚೇಂಜ್ ಮಾಡ್ಕೊಂಡಿದ್ದೀನಿ. ಏನು 10-90 ಅಂದರೆ ಈಗ 50-50ಗೆ ಬಂದ್ಬಿಟ್ಟಿದ್ದೀನಿ. ಏನು 50-50 ಅಂದರೆ ಗೊತ್ತಾ, 50% ನಿಮ್ಮ ಸ್ಟ್ರಾಟಜಿ ಇರುತ್ತೆ, 50% ನಿಮ್ಮ ಮೈಂಡ್ ಸೆಟ್ ಇರುತ್ತೆ. ಸೊ ನಮ್ಮ ಮೈಂಡ್ ಸೆಟ್ ಚೆನ್ನಾಗಿದೆ, ಸ್ಟ್ರಾಟಜಿ ಚೆನ್ನಾಗಿಲ್ಲ ಅಂದರೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಿಮ್ಮ 50% ಪ್ರೈಸ್ ಆ್ಯಕ್ಷನ್ ಬಗ್ಗೆ ನೋಡ್ಕೊಳ್ಳಿ, ಇನ್ನು 50% ನಿಮ್ಮ ಮೈಂಡ್ ಸೆಟ್, ಇದನ್ನು ಇಂಪ್ರೂವ್ ಮಾಡ್ಕೊಳ್ಳಿ, ಟ್ರೇಡಿಂಗಲ್ಲಿ ಸಕ್ಸಸ್ ಆಗ್ತೀರಾ. ಆ್ಯಂಡ್ ಒಂದು ತಲೆ ಇಟ್ಕೊಳ್ಳಿ, 100% ಆಗೇ ಆಗುತ್ತೆ ಅನ್ನೋದು ಮಾರ್ಕೆಟಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲ. ಮಾರ್ಕೆಟ್ ಇರೋದು ಪ್ರೊಬಾಬಿಲಿಟಿ ಮೇಲೆ. ಸೊ ಅದರಲ್ಲಿ ನೋಡ್ಕೊಂಡು ಟ್ರೇಡ್ನ ಮಾಡ್ಕೊಳ್ಳಿ. ಓಕೆ, ಏನಾದ್ರು ಗೊತ್ತಾಗಲಿಲ್ಲ ಅಂದರೆ ಕಾಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡ್ತೇನೆ.